ಹಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಓಪ್ ಎಲ್ಲರೂ ಆರಾಮಾಗಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರೂ ನೋಟಿಫಿಕೇಷನ್ ಫಸ್ಟ್ ಬರುತ್ತೆ. ಈ ವೆದರ್ಗೆ ಕೋಲ್ಡ್ ಆಗಿಬಿಟ್ಟಿದೆ, ಸೊ ಡೋಂಟ್ ಮೈಂಡ್. ಇಲ್ಲಿ ನಾನು ನಮ್ಮಮ್ಮ ಇವತ್ತು ಟೆಂಪಲ್ ರನ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ದೇವರಿಗೆ ಕೊಡೋದಕ್ಕೆ ಸೀರೆ ತೊಗೊಂಡು ಹೂವು ಹಣ್ಣು ತೊಗೊಂಡೋಗೋಣ ಅಂತ ಮಾರ್ಕೆಟಿಗೆ ಬಂದ್ವಿ. ಈ ವೆದರಲ್ಲಿ ಮಳೆ ಬರ್ತಾ ಇರುತ್ತೆ, ಹೂವಿನ ಮಾರ್ಕೆಟಲ್ಲಿ ಓಡಾಡೋದೇ ಒಂಥರ ಚೆನ್ನಾಗಿರುತ್ತೆ, ಒಂಥರ ಪಾಸಿಟಿವ್ ವೈಬ್ಸ್. ದೇವ್ರಿಗೆ ಕೊಡೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಬಂದ್ವಿ. ಅಷ್ಟರಲ್ಲಿ ಬಸ್ ಬಂತು. ನಾವು ಬಸ್ ಹತ್ಕೊಂಡು ಹೋಗಿ ನಮ್ಮ ಡೆಸ್ಟಿನೇಷನ್ನ ರೀಚ್ ಆದ್ವಿ. ದೇವಸ್ಥಾನಕ್ಕೆ ಹೋದ್ವಿ. ಅಷ್ಟರಲ್ಲಿ ಮಳೆ ಜೋರೇ ಆಯಿತು. ಮಳೆ ಬರ್ತಿದ್ರಿಂದ ಅನಿಸುತ್ತೆ ಅಷ್ಟು ಜನ ಏನೂ ಇರಲಿಲ್ಲ. ಇಲ್ಲಿ ಕಾಯಿನ ಹೊರಗಡೆನೆ ಹೊಡ್ಕೊಂಡು ನಾವು ಒಳಗೆ ಹೋಗಬೇಕು. ದೇವರಿಗೆ ಕೊಡಕ್ಕೆ ತಂದಿರೋದನ್ನೆಲ್ಲ ಇಲ್ಲಿ ಜೋಡಿಸಿಟ್ಟು ಕೊಟ್ಟು ಪೂಜೆ ಮಾಡಿಸ್ಕೊಂಡ್ವಿ. ತುಂಬ ಚೆನ್ನಾಗಾಯಿತು ಪೂಜೆ ಅಂತೂ. ಸೊ ಪೂಜೆ ಎಲ್ಲ ಆದಮೇಲೆ ನಾನೊಂದು ಸಣ್ಣದಾಗಿ ದೇವಸ್ಥಾನದ ಕ್ಲಿಪ್ಪಿಂಗ್ ತೊಗೊಂಡೆ. ಇಲ್ಲಿಂದನೇ ಎಲ್ಲರೂ ಕೈ ಮುಕ್ಕೊಡಿ, ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ, ನೀವೇನೇನು ಒಳ್ಳೆಯ ಕೆಲಸಗಳು ಮಾಡಬೇಕು ಅಂದ್ಕೊಂಡಿದ್ದೀರಾ ಅದೆಲ್ಲನೂ ಆಗಲಿ. ನಾವು ಅಲ್ಲಿ ಪೂಜೆ ಮಾಡಿಸ್ಕೊಂಡು ಮಾಗಡಿಯಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಮಾಗಡಿಯಲ್ಲಿರೋ ತುಂಬ ಜನಕ್ಕೆ ಗೊತ್ತಿರುತ್ತೆ ರಂಗನಾಥ ಸ್ವಾಮಿ ದೇವಸ್ಥಾನ. ಏಪ್ರಿಲಲ್ಲಿ ದೊಡ್ಡದಾಗಿ ಜಾತ್ರೆ ನಡೆಯುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೋಡೋದಕ್ಕೆ. ಅಲ್ಲೂ ಕೂಡ ದೇವರಿಗೆ ಹೂವು ಹಣ್ಣು ಕಾಯಿ ಎಲ್ಲ ತೊಗೊಂಡು ನಾವು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಒಳಗಡೆ ಹೋದ್ವಿ. कैसा लगा मेरा मजाक? ಗರ್ಭಗುಡಿ ಒಳಗೆ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಅಲೋ ಇರಲ್ಲ, ಸೊ ನಾನು ಒಳಗಡೆ ಏನೂ ರೆಕಾರ್ಡ್ ಮಾಡ್ಕೊಳ್ಳಿಲ್ಲ. ಸೊ ಆಚೆ ಇಲ್ಲಿ ಯಾವಾಗ್ಲೂ ಈ ಥರ ಹೂವು ಕಟ್ತಾನೆ ಇರ್ತಾರೆ. ನಾನು ಸುಮಾರು ಸಲ ಬಂದಾಗೆಲ್ಲ ಅಬ್ಸರ್ವ್ ಮಾಡಿದ್ದೀನಿ. ದೇವಸ್ಥಾನ ಒಳಗಡೆನೆ ಇನ್ನೂ ಎಷ್ಟೊಂದು ದೇವ್ರದ್ದು ಗುಡಿಗಳಿವೆ, ಅಲ್ಲೂ ಪೂಜೆ ಮಾಡ್ತಾ ಇರ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ.
ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಆಚೆ ಬಂದರೆ ಸ್ನ್ಯಾಕ್ಸ್ ಹಾಕ್ತಾ ಇರ್ತಾರೆ, ತರಕಾರಿಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಇಷ್ಟೊಂದು ಜನ ಬಂದು ತರಕಾರಿ ತೊಗೊಂಡು ಸ್ನ್ಯಾಕ್ಸ್ ತಿನ್ಕೊಂಡೆಲ್ಲ ಹೋಗ್ತಾ ಇರ್ತಾರೆ. ಸೊ ಇಲ್ಲಿ ನನ್ನ ಫೇವ್ರೇಟ್, ಬಂದಾಗೆಲ್ಲ ಚುರುಮುಂಡಿ ತಿನ್ಕೊಂಡು ಹೋಗಲೇಬೇಕು. ಆಮೇಲೆ ಎವ್ರಿ ಸ್ಯಾಟರ್ಡೆ ಸಂಡೇ ಊಟ ಕೂಡ ಹಾಕ್ತಾ ಇರ್ತಾರೆ, ಇಲ್ಲಿ ಊಟ ಕೂಡ ಮಾಡ್ಕೊಂಡು ಹೋಗ್ಬೋದು. One day later. ಇದು ನೆಕ್ಸ್ಟ್ ಡೇ ನನಗೊಂದು ಮೇಕ್ ಓವರ್ ಶೂಟ್ ಇತ್ತು. ನನ್ನ ಕಸಿನ್ಗೆ 2 ವರ್ಷದ ಒಂದು ಮಗ ಇದ್ದಾನೆ. ಸೊ ಅವನು ಚಿಕ್ಕವನಾಗಿರೋದ್ರಿಂದ ಇನ್ನೇನು ಕೃಷ್ಣ ಜನ್ಮಾಷ್ಟಮಿ ಕೂಡ ಬಂತು ಅಲ್ವಾ, ಹಾಗಾಗಿ ಯಶೋಧ ಮತ್ತು ಕೃಷ್ಣನ ಡ್ರೆಸ್ ಹಾಕ್ಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಇವನೇ ನಮ್ಮ ಲಿಟಲ್ ಕೃಷ್ಣ. ಇವನೇ ಇವತ್ತು ಕೃಷ್ಣನ ಥರ ರೆಡಿ ಆಗ್ತಿರೋದು. ಅವರಮ್ಮ ಬಟ್ಟೆ ಒಗಿತಾ ಇದ್ರು. ಸೊ ಅವನು ಅವ್ರ ಜೊತೆ ಸೇರಿಕೊಂಡು ಬಟ್ಟೆ ಎಲ್ಲ ಇವನು ಒಗಿತಾ ಇದ್ದ. ಆಮೇಲೆ ಇಲ್ಲಿ ಸೀರೆ ಯಾವುದನ್ನು ಹಾಕೊಬೇಕು ಅಂತ ನೋಡ್ತಾ ಇದ್ದೀವಿ. ನಾವು ಅಂದ್ಕೊಂಡ್ವಿ ಸ್ವಲ್ಪ ರೆಡಿಶಲ್ಲಿ ಹೋಗೋಣ ಅಂತ, ಚೆನ್ನಾಗಿರುತ್ತೆ ಯಶೋದೆಗೆ ಅಂತ ಅಂದ್ಕೊಂಡು. ಸೊ ಈ ಸೀರೆನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ಇವರಿಬ್ಬರು ಸೇರ್ಕೊಂಡು ಏನೋ ಮಾಡ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಹೋಗೋದಕ್ಕೆ ಬಂದ ನಮ್ಮ ಲಿಟಲ್ ಕೃಷ್ಣ. ನನ್ನ ಮೇಲೆ ಆಣೆ ಇಟ್ಟಳು. ಸೀರೆ ಎಲ್ಲ ನೋಡಿ ಸೆಲೆಕ್ಟ್ ಮಾಡಿಕೊಂಡು ಮಡ್ಚಿಟ್ಟು ನಾವಿಲ್ಲಿ ಮಲ್ಲಿಗೆ ಹೂವು ತೊಗೊಂಡು ಹೋಗೋಣ ಅಂತ ಹೊರಗಡೆ ಬಂದ್ವಿ. ಸೊ ದಿಸ್ ಇಸ್ ಅವರ್ ಫೈನಲ್ ಲುಕ್. ನಮ್ಮ ಯಶೋದೆ ಕೃಷ್ಣ ಹೀಗೆ ರೆಡಿ ಆಗಿದ್ರು. ಕೃಷ್ಣ ಹಾಯ್ ಹೇಳ್ತಿದ್ದಾನೆ, ನೀವು ಕೂಡ ಹಾಯ್ ಹೇಳ್ಬಿಡಿ. ಹೊರಗಡೆ ಹೋಗಿ ಫೋಟೋಶೂಟ್ ಮಾಡ್ಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಬಟ್ ಮಳೆಯಿಂದ ಏನೂ ಆಗಲಿಲ್ಲ. ಸೊ ಹಂಗಾಗಿ ಫೋಟೋ ಸ್ಟುಡಿಯೋಗೆ ಹೋದ್ವಿ. ಫಸ್ಟು ನನ್ನ ಕಸಿನ್ದು ಒಂದು ಸ್ವಲ್ಪ ಸಿಂಗಲ್ ಫೋಟೋಸ್ನೆಲ್ಲ ತೆಗೆದ್ರು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು. ನನ್ನ ಕಸಿನ್ದು ಫೋಟೋಶೂಟ್ ಎಲ್ಲ ಆದಮೇಲೆ ನಮಗಿತ್ತಪ್ಪ ಟಾಸ್ಕು. ನಮ್ಮ ಕಳ್ಳ ಕೃಷ್ಣನ ಫೋಟೋಗೆ ಪೋಸ್ ಕೊಡೋದಕ್ಕೆ ನಾವು ಒಂದು ಸಾಹಸನೆ ಮಾಡಿದ್ವಿ ಅಂತ ಹೇಳ್ಬೋದು. ಅವರು ಒಂದು ಹೇಳ್ತಿದ್ದೆ, ಇವನೇ ಒಂದು ಪೋಸ್ ಕೊಡ್ತಿದ್ದ. ಒಂಥರ ಚೆನ್ನಾಗಿತ್ತು ನೋಡೋದಕ್ಕೂ ಕೂಡ. ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಊಟ ಮಾಡಿ ನಾನು ನಮ್ಮ ಮನೆಗೆ ಹೊರಟೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ವ್ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಮತ್ತೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.